ವೆಲ್ಕಮ್ ಬ್ಯಾಕ್ ಟು JK ಪ್ರೆಸೆಂಟ್ ಲಾಫ್ಟ್. ಗೈಸ್, ವಿಡಿಯೋ ಕೊಟ್ಟು ಸುಮಾರು ದಿನ ಆಗೋಯಿತು. ಅದಕ್ಕೆ ಹೋದವಾರ ವಿಡಿಯೋ ಅಪ್ಲೋಡ್ ಮಾಡಬೇಕಾಯ್ತು. ಅದು ವಿಡಿಯೋ ಯಾಕೋ ತಗೊಳ್ಳಿಲ್ಲ ಯೂಟ್ಯೂಬಲ್ಲಿ, ಅದರಿಂದಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ನಿನ್ನೆನೂ ಮಾಡಬೇಕಾಯ್ತು, ಸ್ವಲ್ಪ ಬ್ಯುಸಿ ಇದರಿಂದ ಮಾಡೋಕ್ಕಾಗಲಿಲ್ಲ. ಇವತ್ತು ಮಂಡೇ, ನಿನ್ನೆ ಸಂಡೇನೇ ಮಾಡಬೇಕಾಯ್ತು. ಸಂಡೇ ಒಂದು ಚೀನಿ ಬಿಟ್ಟಿದ್ವು, ಇಲ್ಲ ಐತಲ್ಲ ಒಂದು ಚೀನಿ ಪಟ್ಟ ಅದು ಬಿಟ್ಟಿದ್ದು. ಒಂದು 3 ಓವರ್ ಚಿಲ್ಲರೆ ಆಡ್ತು, ಚೆನ್ನಾಗಿ ಆಡ್ತು. ಬಟ್ ಫಿನಿಶಿಂಗಲ್ಲಿ ಸ್ವಲ್ಪ ತೊಂದರೆ ಆಗೋಯ್ತಿದ್ದು. ಇನ್ನು ಅದು ಬಿಟ್ರೆ ಇನ್ನು ಯಾವ ಆರ್ಸಿಕ್ಕೋ ಇನ್ನೊಂದು ಹೆಣ್ಣು ಬಿಟ್ಬಿಟ್ಟಿದ್ದು. ಸಲ ಟೂರ್ನಮೆಂಟ್ ಬಿಟ್ಟಿದ್ದಲ್ಲ, ಆ ಹೆಣ್ಣು ಬಿಟ್ಟಿದ್ವು. ಸಿಕ್ಕಾಪಟ್ಟ ಲೇಟ್ ಆಗೋಯ್ತು ನಮ್ಗೆ. ಹೆಣ್ಣು ಬಿಟ್ಟಿದ್ವು ತೋರಿಸ್ತೀರಿ. ಹೊಸ ಸಲ ಬಿಟ್ಟಿದ್ವಲ್ಲ ಆ ಹೆಣ್ಣು. ಇದು ಸ್ವಲ್ಪ ಮುಷ್ಕಿಲ್ ಐತೆ ಸ್ವಲ್ಪ, ಅಂದರೆ ನೆನ್ನೆ ಬಿಟ್ಟಿದ್ವು. ಊರೊಳಗೆ ಒಂದು ನಮ್ಮದು ಹಳ್ಳಿ ಅಲ್ವಾ, ಅದರಿಂದಾಗಿ ಒಂದು 5 ನಿಮಿಷ ಆಡ್ತು. ಇನ್ನು ಅತ್ತ ಅಕ್ಕಿ ಹೋಗಿದ್ದಕ್ಕಿ ಗಾಳಿಗೆ ಅಕ್ಕಿ ಬರಲೇ ಇಲ್ಲ. ಅದು ತಗೋ ಕುತ್ಕೊಬಿಟ್ಟಿದ್ದು. ನೆಕ್ಸ್ಟು ಇಲ್ಲ ಇದೆ ನೋಡಿ, ಇಲ್ಲೊಂದು ಹೋಮರ್ ಐತಲ್ಲ, ಇದನ್ನ ತಗೋಗ್ಬಿಟ್ಟು ಅವಾಗಲೂ ಬರಲಿಲ್ಲ. ಲಾಸ್ಟ್ ಫೈನಲಿ ಇನ್ನೊಂದು ಕಿಲೋಮೀಟ್ರ್ ದೂರ ಅಷ್ಟೊಂದು ಹಂಗೆ ಹೊಂಟಾಗಿತ್ತು ಗಾಳಿಗೆ ತುರ್ಕೊಂಡು. ತಿರ್ಗಾ ಗಾಳಿ ನಿಂತಾದ್ಮೇಲೆ ಮಳೆ ಬೇರೆ ಬತ್ತಿತ್ತು. ಆವಾಗ ಆ ಟೈಮಲ್ಲಿ ತಿರ್ಗಾ ಇದನ್ನ ತಗೋಗಿದ್ದು. ಒಂದು 2-3 ಅಕ್ಕಿ ರೆಕ್ಕೆ ಹೊಡೆದಿರೋ ತಗೋಬಿಟ್ಟು ಹೆಂಗೋ ಮನೆಗೆ ಕರ್ಕೊಬಂದು, ಮನೆಗೆ ಬಂದಷ್ಟು ಹಿಡ್ದು ಹಾಕ್ಕೊಂಡು. ಇದು ಸ್ವಲ್ಪ ಆಡಲ್ಲ ಅನಿಸುತ್ತೆ, ಇದು ನನ್ನ ಇಷ್ಟಕ್ಕೆ ಈ ವರ್ಷ ಆಡಲ್ಲ ಅನಿಸುತ್ತೆ. ಮಸ್ತಿಲೈತೆ. ಬಟ್ ಆಮೇಲೆ ಇನ್ನೊಂದು ನೋಡಿ, ಈ ಕಡೆ ಒಂದು ಸಲ ನೀವು ನೋಡಿರ್ಬೋದು, ಒಂದು ಗರಿ ಏನಾಗಿತ್ತು ಅಂದರೆ ಬಂದಿತ್ತು. ಬಟ್ ಇಲ್ಲಿ ನೋಡಿ, ಇಲ್ಲಿ 8ನೇ ಗರಿ ಅಲ್ಲ 7ನೇ ಗರಿ ಇಲ್ಲಿ ಬಂದಿತ್ತು. ಇಲ್ಲಿ ಅದು ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಈ ವರ್ಷ ನಾವು ರೆಕ್ಕೆ ಕಿತ್ಕೊಟ್ಟಾಗಲೂ ಗರಿ ಬರಲೇ ಇಲ್ಲ. ನಾವು ಗರಿ ಬರೋಕ್ಕೆ ಏನೇನೋ ಮಾಡಿದ್ವು, ಸ್ವಲ್ಪ ಗರಿ ಮೊಳಕೆ ಹೊಡಿಲಿಲ್ಲ. ಇದರಲ್ಲೂ ಒಂದು ಗರಿ ಬರಲೇ ಇಲ್ಲ. ಅದರಿಂದಾಗಿ ಇದು ಗಾಳಿಗೆ ಆಡಲ್ಲ ಅನಿಸುತ್ತೆ. ಇದು ನಾನೇ ನೋಡ್ಬಿಟ್ಟಿದ್ದೀನೇನು, ಗಾಳಿಗೆ ಆಡಲ್ಲ. ಇದು ರೆಕ್ಕೆ ಹೊಡೆದು ಮಡಿಕತ್ತೀವಿ. ಸ್ವಲ್ಪ ಏಟ್ ಜಾಸ್ತಿ ಮಾಡ್ಕೊಬಿಟ್ಟೈತೆ ಈ ವರ್ಷ, ಹೆವಿ ಏಟ್ ಮಾಡ್ತಾ ಇದ್ದ. ಹೋದ ವರ್ಷ ಟೂರ್ನಿಮೆಂಟ್ ದಿವಸನೂ ಹಂಗೆಯೇ ಹೆವಿ ಏಟ್ ಜಾಸ್ತಿ ಮಾಡ್ಕೊಬಿಟ್ಟಿತ್ತು. ನೋಡಿ ಹಿಂಗೆ ಆಡುತ್ತೆ, ಹೆವಿ ಸಲ್ಪನಿ ಐತೆ ಸ್ವಲ್ಪ ಅಕ್ಕಿಗೆ. ಇಷ್ಟು ಗೈಸ್, ಈಗ ಹಂಗೆ ಬಂತು ಅಂದರೆ ಈ ಗಣ್ಣ ಯಾಕಪ್ಪ ಬಿಟ್ಟಿದ್ದೀರಂದರೆ, ಇದು ಸ್ವಲ್ಪ ಏಟ್ ಇದು ಅಷ್ಟೇ ಈಚೆ ಬಿಟ್ಟಿದ್ದು. ಏಟ್ ಹೆವಿ ರೋಲ್ ಆಯ್ತಾ ಅದ ಗಂಡು. ಆ ಕಡೆ ಈ ಕಡೆ ಒಂದು 3 ಗರಿ ಈಗ ಬೆಳೀತಾ ಇದೆ. ಉದುರಿಸ್ಕೊಬಿಟ್ಟಿತ್ತು. ಈ ಕಡೆ ಈಗ ಒಂದು ಆ ಕಡೆ ರೈತಲ್ಲಿ ಕೊಟ್ಟಿರ್ತೀನಿ ನೋಡಿ, ಈಗ 2-3 ಗರಿ ಆಗೈತೆ. ಉದುರ್ಕೊಬಿಟ್ಟು ಬೆಳೆದೈತೆ ಐತೆ, ಏನಿಲ್ಲ. ಸ್ವಲ್ಪ ಈಜು ಓಡಿಸ್ಬಿಡ್ಬೇಕು, ಏಟ್ ಜಾಸ್ತಿ ಆಯ್ತದೆ ಅಂತ. ಹೋಸಲೂ ಈಜು ಓಡಿಸ್ಬಿಟ್ಟೇ ಬಿಟ್ಟಿದ್ದು. ಇದು ರೆಕ್ಕೆ ಎಲ್ಲ ಈಜು ಓಡಿಸಿ ಫ್ರೀ ಮಾಡಿಬಿಟ್ಟು ಬಿಟ್ಟಿದ್ದಕ್ಕೆ ಅವತ್ತು ಇಲ್ಲಾಂದರೆ ಹೆಚ್ಚು ಕಮ್ಮಿ 3/4 ಗಂಟೆ ಆಡ್ತು ಅಕ್ಕಿ. 3/4 ಗಂಟೆ ಆಗಿ ಏಟ್ ಎತ್ಕೊಂಡು ಏಟೆಲ್ಲ ಚೆನ್ನಾಗಿ ಬಾಜಿ ಮಾಡ್ತದೆ. ಖಾಲಿ ಕೂತ್ಕೊಂಡಿದ್ದು ಅದಂದರೆ ಅವತ್ತೇ ನಾವು ಫಸ್ಟ್ ಆಕಾಶಕ್ಕೆ ಎಸ್ತಿದ್ದು. ಅವತ್ತೇ ಆ ಅಕ್ಕಿ ನಿಂತ್ಕೊಂಡಿದ್ದಲ್ಲ, ಖಾಲಿ ಆಗ್ಬಿಟ್ಟಿತ್ತು. ಹಂಗಾರು ಮನೆಗೆ ಎಬ್ಬಿಸ್ಕೊಂಡು ಬಂದು ಹಾಕೊಂಡಿದ್ವಿ. ಈಗ ಛತ್ರಿ ಮೇಲೆಲ್ಲ ಈಗ ಬಿಟ್ರೆ ಎಲ್ಲ ಛತ್ರಿ ಮೇಲೆ ಹೋಗುತ್ತೆ. ಬಟ್ ಹೆವಿ ಏಟ್ ಜಾಸ್ತಿ ಮಾಡ್ಕೊತಾ ಇದೆ. ಮನೆ ತೆಗೆಬಿಟ್ರೆ ಹೆವಿ ಏಟು ಆ ಥರ ಮಾಡ್ತಾ ಇದೆ. ಅದಕ್ಕೆ ಇದೊಂದು ಇವಾಗ ಇದು ಮಾಡ್ಕೋಬೇಕು. ನೆಕ್ಸ್ಟು ಈ ಚೀನಿನ ನೀರಲ್ಲಿ ನೆನೆಸ್ಬಿಟ್ಟು ಛತ್ರಿ ಮೇಲೆ ಹಾಕೋಬೇಕು. ನೆನ್ನೆ 3 ಓವರ್ ಆದ್ರೂ ಏನೂ ಪ್ರಯತ್ನ ಇಲ್ದಂಗೆ ಆಗೋಯ್ತು ನಮಗೆ. ಫಸ್ಟ್ ಜೀರಾಕಳಿಲೆಲ್ಲ ಚೆನ್ನಾಗಿ ಫಿನಿಶಿಂಗ್ ಮಾಡ್ತು. 1-2 ಸಲ ಅಲ್ಲಿ ಹೋಯ್ತು, ತಿರ್ಗಾ ಗಾಬರಿ ಮಾಡಿದ್ವು. ನಿಮ್ಮದು ಅಕ್ಕಿ ಏನಾರ ತಿರ್ಗಾ ಪದೇ ಅಲ್ಲೇ ಕೂತ್ಕೊತ್ತು ಅಂತಂದರೆ, ನೀವು ಸ್ವಲ್ಪ ಜಾಗದಲ್ಲಿ ಗಾಬರಿ ಮಾಡ್ತಂದರೆ ಅಕ್ಕಿ ಆ ಜಾಗದಲ್ಲಿ ಕೂತ್ಕೊಳ್ಳಲ್ಲ. ನೆನ್ನೆ ಹಂಗೆ ಅಲ್ಲಿ ಕೂತ್ಕೊಂಡಿತ್ತಲ್ಲ, ತಿರ್ಗಾ ಓಡಿಸ್ತು. ತಿರ್ಗಾ ಅಲ್ಲೇ ಕೂತ್ಕೊಳ್ಳೋಕೆ ಬಂತು. ನಾವು ಅಲ್ಲೇ ಇದ್ರಿಂದ ಭಯದಿಂದ ಅದು ಕರೆಕ್ಟಾಗಿ ಮನೆಗೆ ಕರೆಕ್ಟಾಗಿ ಫಿನಿಶಿಂಗ್ ಮಾಡ್ತು. ಬಟ್ ಫಿನಿಶಿಂಗ್ ಮಾಡಲಿಲ್ಲ. 3 ಓವರ್ ಆಡ್ಬಿಟ್ಟು ಫಿನಿಶಿಂಗ್ ಮಾಡಲಿಲ್ಲ. ಅದೇ ಬೇಜಾರು ನಮಗೆ. ಅದಕ್ಕೆ ಇದನ್ನ ಹೆಂಗಪ್ಪ ಸರಿಪಡಿಸೋದು ಅಂತಂದರೆ, ಈಗ ಸ್ವಲ್ಪ ನೀರಲ್ಲಿ ನೆನೆಸ್ಬಿಟ್ಟು ಛತ್ರಿ ಮೇಲೆ ಹಾಕಲಿ. ತಿರ್ಗಾ ಗಿರ್ಸಕ್ಕೆ ಹೋಗ್ಬಿಡಿ. ಇಲ್ಲ ಅದೇ ಎದ್ದಾರಿ ತಿರ್ಗಾ ಕುತ್ಕೋಬೇಕು. ಛತ್ರಿ ಮೇಲೆ ಅಂತ ಕನ್ಫರ್ಮ್ 100% ಅಕ್ಕಿ ಹಾಕೇ ಇರಲೇಬೇಕು ನೀವು. ನೆಕ್ಸ್ಟು ಹಾಗೆ ಬಂದರೆ ಇದೊಂದು ಚೀನಿನೂ ಇವತ್ತು ಛತ್ರಿ ಮೇಲೆ ಹಾಕೋಬೇಕು. ಇದು ಚೀನಿ ರೆಕ್ಕೆ ಎಲ್ಲ ಕಟ್ಟಿದ್ದು ಇವೆಲ್ಲ ಬಿಚ್ಚಿಬಿಟ್ಟಿದ್ದೀನಿ. ಈಗ ರೆಕ್ಕೆ ಫ್ರೀ ಮಾಡ್ಬೇಕು. ಈಗ ರೆಕ್ಕೆ ಆಲ್ರೆಡಿ ರನ್ನಿಂಗಲ್ಲೇ ಇರೋ ಅಕ್ಕಿ. ಇದು ರೆಕ್ಕೆ ಕಟ್ಟಿದ್ವು ಸ್ಟಾರ್ಟಿಂಗ. ಈಗ ರೆಕ್ಕೆ ಎಲ್ಲ ಕಳೆದಾಕಿದ್ವಿ. ದಾರದಲ್ಲಿ ರೆಕ್ಕೆ ಕಟ್ಟಿದ್ವಲ್ಲ,
ಕಳೆದಾಕಿದ್ವಿ. ಚೆನ್ನಾಗಿ ಆಡ್ತದೆ ಅಕ್ಕಿ ಮಾತ್ರ. ಇದ್ದಾಗ ಕೂಡ ನಾನು ಸೇಲ್ಗೆ ಹಾಕಿದ್ದೆ. ಯಾರ ಇಂಟ್ರೆಸ್ಟ್ ಇದ್ದರೆ ನಮಗೆ ಕಾಲ್ ಮಾಡ್ಬೋದು. ಏನು ಪ್ರೈಸಸ್ ಅಕ್ಕಿ ಡೀಟೇಲ್ಸ್ ಎಲ್ಲ ಹೇಳ್ಕೊಡ್ತೀವಿ. ಅಕ್ಕಿ ಅಕ್ಕಿನೇ ನಾನು ಕಣ್ಣಾರ ನೋಡಿದ್ದೀನಿ ಅದು. ಮತ್ತು ನೆಕ್ಸ್ಟು ಇದು ಆಡಿತು ಗುರು. ಇದು ಒಂದು ಸಂಜೆ ಬಿಟ್ಟಿದ್ವು, ಸಂಜೆ ಒಂದು 3 ಗಂಟೆ ಹಿಂಗೆ ಬಿಟ್ಟಿದ್ದು. ಕತ್ಲೆ ಮಾಡಿಬಿಟ್ಟಿತ್ತು ಅಕ್ಕಿ. ಇದು ಕತ್ಲೆ ಮಾಡಿಬಿಟ್ಟು ಮಾರನೇ ದಿವಸ ಬಂದಿತ್ತು. ಪರವಾಗಿಲ್ಲ, ಅಕ್ಕಿ ಚೆನ್ನಾಗಿ ಆಡ್ತದೆ. ಉಳ್ಳಾಕ 3 ಏಟು 4 ಏಟು ಮಾಡ್ಕೊಂಡು ಹೊಡೆಯುತ್ತೆ. ಇದು ಅಷ್ಟೇ, ಈ ಪಟನೂ ಆಡುತ್ತೆ. ಇದು ನೋಡಿದಿರಲ್ಲ, ಎಳ್ಕಳ್ಳಿ ಪಟ ಎಲ್ಲ ಸಾಕಾದಾಗ ಆಡ್ತವೆ. 2 ಓವರ್ 3 ಓವರ್ ಎಲ್ಲ ಕಣ್ಣು ಮುಚ್ಕಾಡ್ತವೆ. ನೆಕ್ಸ್ಟು ಇದೊಂದು ಪಟ, ಇದು ಮತ್ತು ಈ ಚೀನಿ ಪಟ ಜೊತೆ ಪಟ. ಇದೊಂದು ಪಟ ಮತ್ತು ಇದೊಂದು ಪಟ, ಇವೆರಡು ಜೊತೆ ಪಟಗಳು. ಇದು ಸ್ವಲ್ಪ ಹೆವಿ ಜಾಸ್ತಿ ಹೊಡಿತೇವೆ. ಇದು ಇಲ್ಲಾಂದರೆ ಕಮ್ಮಿ, ಇಲ್ಲಾಂದ್ರೂ ಇಳಿಯೋಷ್ಟರಲ್ಲಿ 1 ಅವರ್ ಆಡುತ್ತೆ ಅಕ್ಕಿ. 1 ಅವರ್ ಇಳಿಯೋಷ್ಟರಲ್ಲಿ ಒಂದು 100 ಬಾಜಿ ಮಾಡುತ್ತೆ ಅನ್ಕೊಳ್ಳಿ. ಎಣಿಸ್ಕೊಂಡ್ರೆ ಲೆಕ್ಕನೇ ಇಲ್ಲ. ಬುಟ್ಟು ಜಾಗದಲ್ಲೇ 20-30 ಬಾಜಿ ಮಾಡ್ತದೆ. ಆ ಥರ ಏಟು. ರನ್ನಿಂಗ್ ಬಾಜಿನೂ ಐತೆ, ಏರ್ ಬಾಜಿನೂ ಐತೆ. ಇದರಲ್ಲಿ ನೋಡಿದ್ದೀವಿ ನಾವು. ಬೇಕಾದ್ರೆ ಇವತ್ತು ಆದರೆ ತೋರಿಸ್ತೀನಿ. ನೆಕ್ಸ್ಟ್ ಗೈಸು ಬನ್ನಿ, ಈಗ ಫಸ್ಟು ನಾವು ಒಂದು ಛತ್ರಿ ಮೇಲೆ ಒಂದು 3 ಅಕ್ಕಿ ಹಾಕ್ಕೊಂಡು, ಇದನ್ನು ಹಂಗೆ ನೀರಲ್ಲಿ ನೆನೆಸ್ಕೊಂಡು ಇದನ್ನ ಹಾಕ್ಕೊಂಡು ಇಷ್ಟು ಇನ್ನೊಂದು ಮಗ್ಸಿ ಗಂಡೈತೆ. ಇದು ಅಷ್ಟೇ ಸ್ವಲ್ಪ ಆಟ ಆಡಿಸ್ಬಿಡ್ತು ನಮಗೆ. ಹೋದ ವರ್ಷ ನೋಡಿರ್ಬೋದು, ಸೀಸನ್ ಎಲ್ಲ ಆದಮೇಲೆ ಬಿಟ್ಟಿದ್ವು. ನಮಗೂ ಸ್ವಲ್ಪ ಆಟ ಆಡಿಸಿ ಹಾಕ್ಬಿಡ್ತಿದ್ವು. ಒಂದು ಅರ್ಧ ಗಂಟೆ ಮನೆಗೆ ಬರಲಿಲ್ಲ ಮುಗಿಸಿಕೊಂಡು. ನೆಕ್ಸ್ಟು 2 ಪಟ ಆಯ್ತಲ್ಲ, ಗೇರು ಪಟ. ಇನ್ನೊಂದು ಅದು ಸಬ್ಜಾ ಬರ್ತದೆ ಅನಿಸುತ್ತೆ. ಇದು ಸಬ್ಜಾ ಪಟ ಬರುತ್ತೆ. ಇನ್ನು ನಾವು ಬಿಟ್ರೆ ಇನ್ನೊಂದು ಗೈಸ್ ಹೇಳೋದೆ ಮರ್ತುಬಿಟ್ಟೆ ನಾನು. ಫಸ್ಟು ಬನ್ನಿ ಗೈಸ್, ಅಕ್ಕಿಗಳನ್ನ ಛತ್ರಿ ಮೇಲೆ ಹಾಕೊಂಡು ಒಂದು 2 ಪಟ ಆಡ್ಸಮ್ಮ ಬನ್ನಿ ಈಗ. ಸೊ ಗೈಸ್, ಅಕ್ಕಿಗಳ ಅಲ್ಲೇ 2 ಪಟ ಬಿಟ್ಟಿದ್ದೀನಿ. ಅದಕ್ಕೂ ಮುಂಚೆ 2 ಪಟ ಆರಿಸಿ ಇಳಿಸ್ಬಿಟ್ಟಾಯಿತು. ತಾರ ಒಂದು 2 ಅವರ್ ಚಿಲ್ಲರೆ ಆಡ್ತು. ಇನ್ನೊಂದು ತಿರುವಲು ಯಾಕೋ ಬಿಟ್ಟಿದ್ದ ತಕ್ಷಣ ಬಂದು ಮನೆಗೆ ಫಿನಿಶಿಂಗ್ ಮಾಡ್ದು. ಬಟ್ ಏನೋ ಫಾಲ್ಟ್ ಆಯ್ತು ಅದರಲ್ಲಿ. ಅದ್ರ ಇಷ್ಟು ಬಂದರೆ ಇನ್ನೊಂದು ಗೇರು ಮತ್ತು ಇನ್ನೊಂದು ಧೂಮ ಪಟ ಬಿಟ್ಟಿದ್ವಿ. ಧೂಮನೋ ಸಜ್ಜನೋ ಪಟ ಬರುತ್ತೆ. ಅದು ಇನ್ನು ಬಣ್ಣ ತಿರುಗಿಲ್ಲ, ತೋರಿಸ್ತೀನಿ. ಇಲ್ಲಿ ಆಡ್ತದೆ ನೋಡಿ. ಇದು ಗೇರು ಪಟ. ನೋಡಿ ಗೈಸ್, ಹಂಗೆ ಚೀನಿ ಹಾಕೊಂಡಿದ್ದೀನಿ. ಇದು ಚೀನಿ ಹಾಕೊಂಡಿದ್ದೀನಿ, ರೆಕ್ಕೆಲ್ಲ ಬಿಚ್ಚಿದ್ದೀವಿ. ನೆಕ್ಸ್ಟು ಇದೊಂದು ಮಗ್ಸಿ ಪಟ. ಇದು ಆಡುತ್ತೆ ಅಂತ ಮನೆ ತಂದು ಕೊಟ್ಟವ್ರೆ. ಹಾಗಾಗಿ ಲೆಂತಾಗೈತೆ, ನೋಡಬೇಕು ಆಡ್ತದೆ ಇಲ್ವ ಅಂತ. ಲೆಂತದೈತೆ ಮಾತಾಡ್ತು. ಇದು ಬಿಟ್ರೆ ಇದೊಂದು ಚೀನಿ ಇನ್ನೂ ಬಿಟ್ಟಿಲ್ಲ. ನೆನ್ನೆ ಇದು ಬಿಟ್ಟಿತ್ತು, ಇವತ್ತು ಹಿಡ್ದು ಹಾಕೊಂಡಿದ್ದೀವಿ. ಅಂದರೆ ಹಾರಾಟಕ್ಕೆ ಏನು ಹೋಗಿರಲಿಲ್ಲ, ಇಲ್ಲೇ ಮನೆ ಮೇಲೆ ಬಂದ್ಬಿಟ್ಟಿತ್ತು. ಇನ್ನು ಒಂದು ದಿವಸನೂ ಛತ್ರಿ ಮೇಲೆ ಹಾಕಿದ್ದಿಲ್ಲ, ಅದಕ್ಕೆ. ಈಗ ನೆಕ್ಸ್ಟು ಬಂದರೆ ನೋಡಿ, ಈ ಕಡೆ ಮಗ್ಸಿ ಹಾಕೊಂಡಿದ್ದೀನಿ, ಆ ಕಡೆ ಚೀನಿ ಹಾಕೊಂಡಿದ್ದೀನಿ. ಯಾಕಪ್ಪ ಹಾಕೊಂಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಫಿನಿಶಿಂಗ್ ಪ್ರಾಬ್ಲಮ್ ಆಯ್ತು. 2 ಚೀನಿ ಬಂದು ಒಂದು 3 ಅವರ್ ಚಿಲ್ಲರೆ ಆಡ್ಬಿಟ್ಟು ನೋಡಿ, ಅಲ್ಲಿ ಕಾಣಿಸೋದಲ್ಲ, ಅಲ್ಲಿ ಹೋಗಿ ಕುತ್ಕೊಳ್ಳೋಕೆ ಹೋಯ್ತದೆ. ಅಂತಂದರೆ ಅಲ್ಲೇ ಕುತ್ಕೊಂಡೈತೆ. ಸುಮಾರು ಸಲ ಕುತ್ಕೊಂಡೈತೆ. 2 ಅವರ್ 3 ಅವರ್ ಚಿಲ್ಲರೆ ಆಡಿ ಎಲ್ಲ ಅಲ್ಲೇ ಕುತ್ಕೊಂಡೈತೆ. ಅದರಿಂದಾಗಿ ಒಂದು ಛತ್ರಿ ಮೇಲೆ ಹಾಕೊಂಡಿದ್ದೀನಿ, ಫಿನಿಶಿಂಗ್ ಮಾಡಲಿ ಅಂದ್ಬಿಟ್ಟು. ಪಟ್ಟಗಳು ಮಾತ್ರ ಸೂಪರಾಗಿ ಆಡ್ತೈತೆ. ಕರೆಕ್ಟಾಗಿ ಇನ್ನೊಂದು 10 ನಿಮಿಷ ಆಡಿದ್ರೆ, ಇನ್ನೊಂದು 10 ನಿಮಿಷ ಆಡಿದ್ರೆ 2 ಅವರ್ ಐತೆ. ಚೆನ್ನಾಗಿ ಆಡ್ತಾ ಇದೆ. ಈಗ ಮುರಿತಾ ಇದೆ.